ತಮ್ನೇಲ್ ನೋಡೇ ನಿಮಗೆ ಈ ವಿಡಿಯೋ ಏನತ್ರ ಬಗ್ಗೆ ಅಂತ ಗೊತ್ತಾಗಿರುತ್ತೆ. KTM ಫುಲ್ ಟಾಪಲ್ಲಿ ಇದ್ದಿದ್ದು ಏನಕ್ಕೆ ಡೌನ್ಫಾಲ್ ಆಯಿತು, ಬ್ಯಾಂಕ್ರಪ್ಸಿ ಏನಕ್ಕೆ ಫೈಲ್ ಮಾಡ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್ KTM ರಿಲೀಸ್ ಆಗಿದ್ದು 2012ರಲ್ಲಿ ಇಂಡಿಯಾದಲ್ಲಿ. ಆವಾಗ ಡ್ಯೂಕ್ 200 ತುಂಬ ಕ್ರೇಜ್ ಕ್ರಿಯೇಟ್ ಮಾಡಿತ್ತು. ಎಷ್ಟು ಅಂದರೆ ನೆಕ್ಸ್ಟ್ ಲೆವೆಲ್ ಕ್ರೇಜು, ಅದನ್ನು ಹೇಳೋಕ್ಕಾಗಲ್ಲ, ಆ ಥರ ಕ್ರೇಜ್ ಕ್ರಿಯೇಟ್ ಮಾಡಿತ್ತು. ಅದಾದಮೇಲೆ ಡ್ಯೂಕ್ 390 ಲಾಂಚ್ ಮಾಡ್ದ, RC 200 ಲಾಂಚ್ ಮಾಡ್ದ, RC 390 ಲಾಂಚ್ ಮಾಡ್ದ, 250 ಇಂಜಿನ್ ಲಾಂಚ್ ಮಾಡ್ದ ಡ್ಯೂಕ್ 250ನ. ಆಮೇಲೆ 125cc ಬಂದ ಡ್ಯೂಕ್ 125, RC 125 ಲಾಂಚ್ ಮಾಡ್ದ. ಇದೆಲ್ಲ ಆದಮೇಲೆ ADV ಸೆಗ್ಮೆಂಟ್ಗೆ ಬಂದ, ADV 250 ಮತ್ತು 390 ಲಾಂಚ್ ಮಾಡ್ದ. ಮತ್ತು ಡ್ಯೂಕ್ 790 ಲಾಂಚ್ ಮಾಡ್ದ ಇಂಡಿಯಾದಲ್ಲಿ. ಈಗ ಎಲ್ಲ ಸೂಪರ್ ಬೈಕ್ನು ಲಾಂಚ್ ಮಾಡಿದ್ದಾನೆ. KTMಲ್ಲಿ ಎಷ್ಟು ಸೂಪರ್ ಬೈಕ್ಸ್ ಇದೆ, 1390 ಸೂಪರ್ ಡ್ಯೂಕ್ ಆಗ್ಬೋದು, ಪ್ರತಿಯೊಂದು ಗಾಡಿನೂ ಲಾಂಚ್ ಮಾಡಿದ್ದಾನೆ ಈಗ ಇಂಡಿಯಾದಲ್ಲಿ. ಬಟ್ ಆದ್ರೂ KTMಗೆ ಒಂದೇ ಟೆನ್ಷನ್ನು, ಏನಂದರೆ ಸೇಲ್ಸು ಅಷ್ಟೊಂದು ನಡೀತಾ ಇಲ್ಲ ಅನ್ನೋದು. ಫಸ್ಟು ನೋಡಿದ್ರೆ ಬೈಕ್ ಡಿಸೈನ್ಸಲ್ಲಿ ಇವನು ಹೊಸ RC ಸೀರೀಸ್ ಬರ್ತಿದೆಯಲ್ಲ, RC 200 ಮತ್ತು RC 390 ಕೇಳೋರೇ ಇಲ್ಲ ಅದನ್ನು. ಈಗ ನಾನು KTM ಶೋರೂಮ್ಗೆ ಹೋಗಿದ್ದೆ, ಅಲ್ಲೂ ನೋಡಿದೆ, ಬಟ್ ಒಂದೇ ಒಂದು RC ಗಾಡಿನೂ ಇಲ್ಲ ಅದರೊಳಗಡೆ. ಏಕೆಂದರೆ ಡಿಸೈನ್ ನೀವು ಒಂದು 10 ಸ್ಟೆಪ್ಪು ಹಿಂದೆ ಆಗ್ತಂಗಿತ್ತು ಹೊಸ RC ಡಿಸೈನು. ಏನಪ್ಪ ಅಂದರೆ ನೀವು ಆಲ್ಮೋಸ್ಟ್ ಎಲ್ಲನೂ ಸ್ಟ್ರೈಟ್ ಲೈನಲ್ಲೇ ಡಿಸೈನ್ ಮಾಡೋಕ್ಕೆ ನೋಡಿದ್ರಿ ಹೊಸ RCನ, ಅದು ಅಟ್ಟರ್ ಫ್ಲಾಪ್ ಆಗೋಯ್ತು. ಇನ್ನು ಡ್ಯೂಕ್ ಬಗ್ಗೆ ನಾನು ಮಾತಾಡೋಲ್ಲ. ಡ್ಯೂಕ್ ಡಿಸೈನು ಕೆಲವರು ಕ್ರಿಟಿಸೈಸ್ ಮಾಡಿದ್ರು, ಬಟ್ ಇಟ್ ಈಸ್ ನಾಟ್ ಎ ಬ್ಯಾಡ್ ಡಿಸೈನ್. ಡ್ಯೂಕು ತುಂಬ ಒಳ್ಳೆ ಡಿಸೈನೇ. ಇನ್ನು ಇಂಜಿನ್ ಅಂತ ಬಂದರೆ, ಇಂಜಿನ್ ನೋಡ್ಬೋದು ನೀವು, ಸೇಮ್ ಇಂಜಿನ್ನೇ ಕೊಟ್ಕೊಬರ್ತಿದ್ದೀರಾ 2012ರಿಂದನೂ. ಅದೇ 200cc, ಅದೇ 390cc, ಅದೇ 250cc. 390ccಗೇನೋ ಈಗ ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದೀರಾ, 373cc ಪ್ರಾಪರ್ 398cc ಮಾಡಿದ್ದೀರಾ. ಬಟ್ ದಟ್ ಈಸ್ ನಾಟ್ ಎ ಬಿಗ್ ಅಪ್ಗ್ರೇಡ್. ನೀವು ಕಾಂಪಿಟೇಟರ್ಸ್ನ ನೋಡೋದಾದರೆ ರಾಯಲ್ ಎನ್ಫೀಲ್ಡಲ್ಲಿ ನೋಡ್ಬೋದು ನೀವು, 650 ಡಬಲ್ ಸಿಲಿಂಡರ್ ಕೊಡ್ತಾನೆ ಸೇಮ್ ಕಾಸ್ಟ್ಗೆ. ಮತ್ತು ಏಪ್ರಿಲಿಯಾದಲ್ಲಿ ನೋಡ್ಬೋದು ನೀವು, ಯಮಹ R3 ನೋಡ್ಬೋದು ನೀವು. 300-400cc ಸೆಗ್ಮೆಂಟಲ್ಲಿ ಕಾಂಪಿಟೇಷನ್ನು ತುಂಬ ಬೆಳೆದುಬಿಟ್ಟಿದೆ. ನಿಮ್ಮದು ಇಮೇಜ್ ಯಾವ ಥರ ಕ್ರಿಯೇಟ್ ಆಗಿದೆ ಅಂದರೆ, KTM ಅಂದರೆ ವಾವ್ ಅನ್ನೋ ಥರ ಇಮೇಜನ್ನು ಕ್ರಿಯೇಟ್ ಮಾಡಿದ್ರಿ ನೀವು. ಬಟ್ ಅದೇನಾಯಿತು, ಈಗ ಬರ್ತಾ ಎಲ್ಲರೂ ನಿಮಗಿಂತ ಮುಂಚೆ ಹೋಗ್ತಾ ಇದ್ದಾರೆ. ನಿಮ್ಮಷ್ಟೇ ಕೆಲವರು ಬಂದಿದ್ದಾರೆ ಕಾಂಪಿಟೇಟರ್ಸು, ನಿಮಗಿಂತ ಮುಂಚೆನೂ ಹೋಗ್ತಾ ಇದ್ದಾರೆ. ನೀವು ಕಮ್ಬ್ಯಾಕ್ ಮಾಡಬೇಕು ಅಂದರೆ ನೀವು ಒಂದೇ ರೀತಿ ಆಗೋದು ಇದರಲ್ಲಿ. ನೀವು ಇಮಿಡಿಯೇಟು ಒಂದು ಡಬಲ್ ಸಿಲಿಂಡರ್ ಇಂಜಿನ್ನ ಲಾಂಚ್ ಮಾಡಬೇಕು 4 to 5 lakh ಪ್ರೈಸ್ ರೇಂಜಲ್ಲಿ. ನೀವು 490cc ಇಂಜಿನ್ ಸೀರೀಸ್ ತರ್ಬೋದು. ಸೊ ಡಬಲ್ ಸಿಲಿಂಡರ್ ಇಂಜಿನ್ ಬೇಕೇ ಬೇಕು. ಆಲ್ಮೋಸ್ಟ್ ಅರೌಂಡ್ 60 bhp ಮಾಡಿದ್ರೆ ಮತ್ತೆ ನಿಮ್ಮ ಇಮೇಜ್ ಬಂದು ವಾವ್ ಅನ್ನೋ ರೇಂಜಿಗೆ ಹೋಗುತ್ತೆ. ಡಿಸೈನ್ ವೈಸು ಅಷ್ಟೇ, ಡಿಸೈನ್ನ ನೀವು ಇಮಿಡಿಯೇಟಾಗಿ RC ಡಿಸೈನ್ನ ಚೇಂಜ್ ಮಾಡಲೇಬೇಕು. ಮತ್ತು ಕಾಸ್ಟ್ ಆಫ್ ದ ಬೈಕ್ KTM ಬೈಕ್ಸು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೆ ಇದೆ. ADV 390 ಆಲ್ಮೋಸ್ಟು ಲಾಸ್ಟ್ ಮಾಡಲ್ ಬಂದು 480 ತನಕ ಹೋಗಿತ್ತು. ಸೊ ನೀವು ಅನ್ಕೋಬೋದು ಇದನ್ನು ನಾವು ಅಫೋರ್ಡಬಲ್ ಮಾಡಿದ್ರೆ ಎಲ್ಲರೂ ಅಫೋರ್ಡ್ ಮಾಡ್ತಾರೆ, ಚಪ್ರಿ ಬೈಕ್ ಆಗಿಬಿಡುತ್ತೆ ಅಂತ. ಚಪ್ರಿ ಬೈಕ್ ಅನ್ನೋದು ಅದರಿಂದ ಆಗಲ್ಲ. ಈವನ್ ನೀವು ಸೂಪರ್ ಬೈಕ್ ಓಡಿಸೋರು ಕೂಡ ಚಪ್ರಿಗಳು ನೋಡಿದ್ದೀನಿ ನಾನು. ಸೊ ದುಡ್ಡು ಯಾರ ಹತ್ರ ಇದೆ ಅದನ್ನು ತಗೋತಾರೆ. ಚಪ್ರಿ ಅನ್ನೋದು ಒಂದು ಬ್ರ್ಯಾಂಡ್ಗಾಗಲಿ ಒಂದು ಬೈಕ್ಗಾಗಲಿ ಬರಲ್ಲ. ಅದನ್ನು ಓಡಿಸೋರು ಯಾವತ್ತಿದ್ರು ಚಪ್ರಿ ಆಗಿರ್ತಾರೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. KTM ಅವರು ಎಷ್ಟು ಅಫೋರ್ಡಬಲ್ ಮಾಡೋಕ್ಕೆ ಸಾಧ್ಯ ಅಷ್ಟು ಅಫೋರ್ಡಬಲ್ ಮಾಡಿ ನಿಮ್ಮ ಗಾಡಿಗಳನ್ನ, ಆಮೇಲೆ ನೋಡಿ ಸೇಲ್ಸ್ನ. ಮತ್ತು ಕಲರ್ ಕಾಂಬಿನೇಷನ್ನು ಅವಾಗ್ಲಿಂದನೂ ನಿಮ್ಮ ಫೇವ್ರೆಟ್ ಕಲರ್ ಬಂದು ಆರೆಂಜು. ನಿಮ್ಮ ಗಾಡಿ ಥೀಮೇ ಆರೆಂಜು. ನನಗೆ ಜಾಸ್ತಿ ಆರೆಂಜ್ ಇರೋದು ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಇತ್ತೀಚೆಗೆ ಡ್ಯೂಕ್ 250 ನೋಡಿದೆ, ಕಂಪ್ಲೀಟು ಬ್ಲ್ಯಾಕ್ ಬಿಟ್ಟಿದ್ದೀರಾ, ತುಂಬ ಇಷ್ಟ ಆಯಿತು ಅದನ್ನು ನೋಡಿ. ಅದೇ ರೀತಿ ಸ್ವಲ್ಪ ಬೇರೆ ಕಲರ್ ಕಾಂಬಿನೇಷನ್ ಮಿಕ್ಸ್ ಮಾಡಿ ಮ್ಯಾಚ್ ಮಾಡಿ ಟ್ರೈ ಮಾಡಿ. ನೀವು ರಾಯಲ್ ಎನ್ಫೀಲ್ಡ್ನ ನೋಡಿ, ರಾಯಲ್ ಎನ್ಫೀಲ್ಡ್ ಎಲ್ಲಿತ್ತು, ಏನಿತ್ತು ಅದರಲ್ಲಿ? ಏನೂ ಇರಲಿಲ್ಲ. ಕ್ಲಾಸಿಕ್ 350 ಇತ್ತು, 500 ಇತ್ತು, ಕಾಂಟಿನೆಂಟಲ್ GT 535 ಇತ್ತು. ಅವ್ಯಾವು ಅಷ್ಟೊಂದು ಪವರ್ ಇರಲಿಲ್ಲ. ಸೊ ನೀವು ಇಲ್ಲಿದ್ದರೆ ರಾಯಲ್ ಎನ್ಫೀಲ್ಡ್ ಇಲ್ಲಿತ್ತು, ಪವರಲ್ಲಿ ಆಗ್ಬೋದು, ಏನೇ ಆಗ್ಬೋದು. ಬಟ್ ಈಗ ಅವರು ನಿಮಗಿಂತ ಹೈಯರ್ಡಾಗಿ ಹೋಗ್ತಾ ಇದ್ದಾರೆ. ಯಾವುದರಿಂದ? 650cc ಇಂಜಿನಿಂದ. ಈಗ ನೋಡಿ, ಏಪ್ರಿಲಿಯಾ ಬಂದು 457 ಲಾಂಚ್ ಮಾಡ್ತು. ಅದು ತುಂಬ ಪವರ್ ಇದೆ ಗಾಡಿ, ಎಲ್ಲ ಗಾಡಿನೂ ಬೀಟ್ ಮಾಡ್ತಿದೆ ಅಂತ ಗೊತ್ತಾದ ತಕ್ಷಣ ರಾಯಲ್ ಎನ್ಫೀಲ್ಡವನು ಏನು ಮಾಡ್ತಾ ಇದ್ದಾನೆ, ಅವರ ಕಾಂಟಿನೆಂಟಲ್ GTನ ಅಪ್ಡೇಟ್ ಮಾಡ್ತಾ ಇದ್ದಾನೆ 750cc. ಅದೇನಿಲ್ಲ ಅಂದರೂ ಒಂದು 55 bhp ಅಂತ ಪ್ರೊಡ್ಯೂಸ್ ಮಾಡುತ್ತೆ. ಕಾಂಪಿಟೇಷನ್ ಎಲ್ಲನೂ ಒಡೆದು ಮನಗಿಸುತ್ತೆ. ಇದರಿಂದ ರಾಯಲ್ ಎನ್ಫೀಲ್ಡ್ದು ಸೇಲ್ಸು ಯಾವತ್ತಿದ್ರೂ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ನೀವು ಕೂಡ ಒಂದನ್ನು ಅರ್ಥ ಮಾಡ್ಕೋಬೋದು, ರಾಯಲ್ ಎನ್ಫೀಲ್ಡಿಂದ ನೀವು ಡೆಫಿನೆಟ್ಲಿ ಇಂಜಿನ್ ಅಂತೂ ಅಪ್ಗ್ರೇಡ್ ಮಾಡಲೇಬೇಕು. ಎಕ್ಸಿಸ್ಟಿಂಗ್ 390, 250, 200 ಇಂಜಿನ್ನ ಟಚ್ ಮಾಡಬೇಡಿ, ಅದು ಹಂಗೆ ಇರಲಿ. ಬಟ್ ನೀವು 490 ಡಬಲ್ ಸಿಲಿಂಡರ್ ಇಂಜಿನ್ನು ಆಲ್ಮೋಸ್ಟ್ ಕ್ಲೋಸ್ ಟು 60 bhp ಪ್ರೊಡ್ಯೂಸ್ ಮಾಡೋದು ಒಂದು ಇಂಜಿನ್ ಅಂತೂ ಬೇಕೇ ಬೇಕು ನಿಮ್ಮ ಗಾಡಿಗೆ ಸದ್ಯಕ್ಕೀಗ. ನೀವೇನಾದರೂ ಆ ಇಂಜಿನ್ ಕಾಂಬಿನೇಷನಲ್ಲಿ ಬಿಟ್ರೆ ಸೇಲ್ಸು ಎಲ್ಲೋ ಕಿತ್ಕೊಂಡು ಹೋಗುತ್ತೆ. ನಾನು ಫಸ್ಟ್ ನಿಂತಿರ್ತೀನಿ ಲೈನಲ್ಲಿ ಆ ಗಾಡಿನ ಪರ್ಚೇಸ್ ಮಾಡೋದಕ್ಕೆ. ಮತ್ತು
KTM ಸರ್ವಿಸು ನನಗೆ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇಲ್ಲ ಬರ್ತಾ. ಇನ್ಫ್ಯಾಕ್ಟ್ ನಾನು 2015 ಮಾಡಲ್ RC390 ಓನ್ ಮಾಡಿದಾಗ ಮೈಸೂರು ಶೋರೂಮ್ಗೆ ತಗೊಂಡೋಗ್ತಿದ್ದೆ KTM ಸರ್ವಿಸ್ಗೆ. ಕಸ್ಟಮರ್ನ ಪ್ರೀಮಿಯಮ್ ಆಗಿ ಟ್ರೀಟ್ ಮಾಡಲ್ಲ. ಇದರಿಂದನೂ ಸ್ವಲ್ಪ ಕಸ್ಟಮರ್ಸು KTMನ ಬಿಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ RR310 ಇದೆ, RS457 ಇದೆ, Yamaha R3 ಇದೆ. ಸೊ ಅದಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ KTM ಇಂದ. ನಾನು ಈ ವಿಡಿಯೋದಲ್ಲಿ KTMನ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಸರ್ವಿಸ್ ಅಂತೂ ನೀವು ಇಮಿಡಿಯೇಟ್ ಆಗಿ ಚೇಂಜ್ ಮಾಡಲೇಬೇಕು. ಡಿಸೈನ್ ವೈಸು ಅಷ್ಟೇ, ಈಗ ಜಾಸ್ತಿ ರೆಟ್ರೋ ಇಷ್ಟಪಡ್ತಾ ಇದ್ದಾರೆ ಇಂಡಿಯಾದಲ್ಲಿ. ಅಂದರೆ ರಾಯಲ್ ಎನ್ಫೀಲ್ಡ್ನ ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ, ಮತ್ತು ಆ ಥರ ರೆಟ್ರೋ ಗಾಡಿಗಳನ್ನ ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ ಅಂತ ನಿಮ್ಮ ಬ್ಯಾನರಲ್ಲಿ ಯಾವುದೇ ಕಾರಣಕ್ಕೂ ರೆಟ್ರೋ ಗಾಡಿಗಳನ್ನ ತರಕ್ಕೆ ಹೋಗಬೇಡಿ. ನೀವು ಯಾವತ್ತಿದ್ರೂ ಈ ಥರ ಡಿಸೈನ್ಗೆ ಫೇಮಸ್ಸು, ಇದಕ್ಕೆ ನಿಮಗೆ ಕಸ್ಟಮರ್ಸ್ ಬರ್ತಿರೋದು. ಆಲ್ಟರ್ನೇಟಿವೇ ಇರಬಾರ್ದು, ಕಾಂಪಿಟೇಷನ್ನ ಒಡೆದು ಮನಗಿಸ್ಬೇಕು. ಆ ಥರ ಒಂದು ಇಂಜಿನ್ನ ತಂದಿಳಿಸಿ 60 BHP ಬೇಕಾಗಿದೆ ಈ ಮಿಡಲ್ ಸೆಗ್ಮೆಂಟ್ಗೆ, ನೀವು ಅದನ್ನು ಕೊಡಿ ಅಂತ ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇಷ್ಟು ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. KTMಗೆ ಇಷ್ಟು ಸಜೆಷನ್ಸು ನನಗೆ ಇರುವ ಬೈಕಿಂಗ್ ಎಕ್ಸ್ಪೀರಿಯನ್ಸಲ್ಲಿ ನನಗೆ ತಿಳಿದ ಮಟ್ಟಿಗೆ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೆಸ್ಟ್ ಆಫ್ ಲಕ್ KTM ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.